ನಮಸ್ಕಾರ ಪ್ರಿಯ ವೀಕ್ಷಕರೇ, ನೀವು ನೋಡುತ್ತಿರುವುದು ರೈತ ಮಿತ್ರ ನ್ಯೂಸ್. ನಿಮ್ಮೊಂದಿಗೆ ನಿಮ್ಮ ಊರಿನ ಸುದ್ದಿ. ಇಂದು ನಮ್ಮ ಮನೆಗಳಲ್ಲಿ ನಿಶ್ಶಬ್ದವಾಗಿ ಬೆಳೆಯುತ್ತಿರುವ ಒಂದು ದೊಡ್ಡ ಸಮಸ್ಯೆ ಇದೆ. ಅದು ಮೊಬೈಲ್ ಅತಿಯಾದ ಬಳಕೆ. ಒಂದು ಕಾಲದಲ್ಲಿ ಮಕ್ಕಳು ಹೊಲದಲ್ಲಿ ಓಡಾಡುತ್ತಿದ್ದರು, ಪುಸ್ತಕ ಹಿಡಿದು ಕನಸು ಕಟ್ಟುತ್ತಿದ್ದರು. ಆದರೆ ಇಂದು ಅವರ ಕೈಯಲ್ಲಿ ಪುಸ್ತಕಕ್ಕಿಂತ ಮೊಬೈಲ್ ಹೆಚ್ಚು ಕಾಣುತ್ತಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶದ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಅಮೂಲ್ಯವಾದ ಸಮಯವನ್ನು ಮೊಬೈಲ್ನಲ್ಲಿ ಕಳೆಯುತ್ತಿದ್ದಾರೆ. ಇದು ಅವರ ಓದು, ಗಮನಶಕ್ತಿ ಹಾಗೂ ಭವಿಷ್ಯದ ಕನಸುಗಳಿಗೆ ಮೌನವಾಗಿ ಹೊಡೆತ ನೀಡುತ್ತಿದೆ. ಅದಕ್ಕಾಗಿ ರೈತ ಮಿತ್ರ ನ್ಯೂಸ್ ವತಿಯಿಂದ ಮೊಬೈಲ್ ಬಿಡಿ ಪುಸ್ತಕ ಹಿಡಿ ಎಂಬ ಜಾಗೃತಿ ಅಭಿಯಾನವನ್ನು ಆರಂಭಿಸಲಾಗಿದೆ. ನಮ್ಮ ಉದ್ದೇಶ ಮಕ್ಕಳಲ್ಲಿ ಓದು ಅಭ್ಯಾಸ ಬೆಳೆಸುವುದು, ಗಮನಶಕ್ತಿ ಹೆಚ್ಚಿಸುವುದು, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ, ಗ್ರಾಮೀಣ ಮಕ್ಕಳ ಭವಿಷ್ಯವನ್ನು ಬೆಳಗುವುದು. ವಿದ್ಯಾರ್ಥಿಗಳೇ, ನಿಮ್ಮ ತಂದೆ ತಾಯಿ ನಿಮಗಾಗಿ ಹೊಲದಲ್ಲಿ ಬೆವರು ಸುರಿಸುತ್ತಿದ್ದಾರೆ. ಅವರು ನಿಮ್ಮಿಂದ ದೊಡ್ಡ ಕನಸು ಕಾಣುತ್ತಿದ್ದಾರೆ. ದಿನಕ್ಕೆ ಕನಿಷ್ಠ 4 ರಿಂದ 6 ಗಂಟೆ ಓದಿ. ಮೊಬೈಲ್ ಬಳಕೆಯನ್ನು 1 ಗಂಟೆಗೆ ಮಿತಿಗೊಳಿಸಿ. ಬೆಳಗ್ಗೆ ಬೇಗ ಎದ್ದು ಪುನರಾವರ್ತಿ ಮಾಡಿ. ಗೇಮ್, ರೀಲ್ಸ್, ಅನಾವಶ್ಯಕ ಚಾಟಿಂಗ್ನಿಂದ ದೂರವಿರಿ. ನಿಮ್ಮ ಜೀವನದ ಗುರಿ ಸ್ಪಷ್ಟವಾಗಿರಲಿ. ನೆನಪಿರಲಿ, ಮೊಬೈಲ್ ತಾತ್ಕಾಲಿಕ ಮನರಂಜನೆ ಕೊಡಬಹುದು, ಆದರೆ ಪುಸ್ತಕ ಜೀವನಪೂರ್ಣ ಗೌರವ ಕೊಡುತ್ತದೆ. ಪ್ರಿಯ ಪಾಲಕರಿಗೆ ಮನವಿ. ತಾಯಿ ತಂದೆಯರೇ, ಮಕ್ಕಳ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಮಕ್ಕಳ ಜೊತೆ ಪ್ರತಿದಿನ 10 ನಿಮಿಷ ಮಾತನಾಡಿ. ಅವರ ಓದು ಬಗ್ಗೆ ಕೇಳಿ. ಮೊಬೈಲ್ ಬಳಕೆಗೆ ಸಮಯ ನಿಗದಿ ಮಾಡಿ. ಮನೆಯಲ್ಲಿ ಓದುವ ಶಾಂತ ವಾತಾವರಣ ಕಲ್ಪಿಸಿ. ಬೈಯುವುದಕ್ಕಿಂತ ಪ್ರೋತ್ಸಾಹ ನೀಡಿ. ಒಂದು ಪ್ರೋತ್ಸಾಹದ ಮಾತು ಮಕ್ಕಳ ಜೀವನವೇ ಬದಲಾಯಿಸಬಹುದು. ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳೇ, ಈ 1 ವರ್ಷ ನಿಮ್ಮ ಜೀವನದ ದಿಕ್ಕು ತಿರುಗಿಸಬಹುದು. ಇಂದು ಮಾಡಿದ ಪರಿಶ್ರಮವೇ ನಾಳಿನ ಯಶಸ್ಸಿನ ಅಡಿಗಲ್ಲು. ನಾವೆಲ್ಲರೂ ಸೇರಿ ಈ ಅಭಿಯಾನವನ್ನು ಯಶಸ್ವಿಗೊಳಿಸೋಣ. ಗ್ರಾಮೀಣ ಮಕ್ಕಳು, ಎಲ್ಲ ವಿದ್ಯಾರ್ಥಿಗಳು ಮುಂದಕ್ಕೆ ಬರಲಿ. ಇನ್ನಷ್ಟು ಸಾಮಾಜಿಕ ಜಾಗೃತಿ ಕಾರ್ಯಕ್ರಮಗಳಿಗಾಗಿ ರೈತ ಮಿತ್ರ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.